ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಈ ಊರಿನ ಹೆಸರು, ಅಲ್ಲಿನ ದೇವರು, ಅಲ್ಲಿನ ಭೂತ, ಇದೆಲ್ಲ ಒಂದು ರೀತಿಯ ಭಯ ಮತ್ತು ನಿಗೂಢತೆಯ ವಾತಾವರಣವನ್ನು ಸೃಷ್ಟಿಸುವಂಥದ್ದು. ನಾವು ಬಾಲ್ಯದಲ್ಲಿದ್ದಾಗಲೂ ಹಾಗೆ ಈ ಊರಿನ ಹೆಸರು ಕೇಳಿದರೆ ಒಂದು ರೀತಿಯ ಭಯ. ಅದರ ಜೊತೆಗೆ ನಾವು ನೋಡ್ತಾ ಇದ್ದ ಹಾಗೆ ನಮಗೆ ಸಂಪರ್ಕಕ್ಕೆ ಬರುವ ಜನ ಎಲ್ಲ ಆ ಊರಿಗೆ ಹೇಳಿಕೊಳ್ಳುವುದು ಅಂತಂದ್ರೆ, ಈ ಸಾಲ ಬರಬೇಕು ಅಂದ್ಕೊಳ್ಳಿ. ನೀ ಸಾಲ ಕೊಡ್ಲಿಲ್ವಾ, ಅವನಿಗೆ ಬಿಟ್ಟಿದ್ದೀನಿ. ಅಲ್ಲಿ ಪಂಚಾಯತ್ಗೆ ಮಾಡುವ ಜನ ಇದ್ದಾರೆ, ಇನ್ನೊಬ್ಬರಿದ್ದಾರೆ. ಜನ ಹೆದರ್ತಿದ್ರು. ಆ ರೀತಿ ಇಡೀ ಆ ಪ್ರದೇಶ ನಿಗೂಢತೆ ಮತ್ತು ಭಯದಿಂದ ಆವೃತವಾಗಿತ್ತು. ಅಲ್ಲಿ ಭಕ್ತಿ ಜಾಸ್ತಿ ಇತ್ತೆ, ಭಯ ಜಾಸ್ತಿ ಇತ್ತೆ. ಭಕ್ತಿ ಮತ್ತು ಭಯ ಎರಡು ಸೇರಿತ್ತೆ, ಹೇಳುವುದು ಕಷ್ಟ. ಆದರೆ ಭಯ ಏನಿದೆ, ಬಹಳಷ್ಟು ಜನರಿಗೆ ಕಾಡುವುದು ಭಯವೇ. ಭಕ್ತಿಗಿಂತ ಭಯ ಜಾಸ್ತಿ. ಜನರಿಗೆ ದೇವರ ಬಗ್ಗೆ ಭಕ್ತಿಗಿಂತ ಭಯ ಜಾಸ್ತಿ. ಆ ದೇವರೇನೋ ಮಾಡ್ಬಿಟ್ರೆ, ಆ ದೇವ್ರು ನೋಡ್ಕೊಳ್ಳೋಂತಹ ಅಧಿಕಾರಿ ಇನ್ನೇನೋ ಮಾಡ್ಬಿಟ್ರೆ, ಅವನೇನೋ ಗೂಟ ಹೊಡೆದ್ರೆ, ಇವನೇನೋ ಮಾಡಿದ್ರೆ ಜನ ಭಯ ಪಡ್ತಾರೆ. ಆ ಪ್ರದೇಶ ಇವತ್ತು ಮತ್ತೆ ಭಯ ಮತ್ತು ನಿಗೂಢತೆಗೆ ಕಾರಣ ಆಗಿದೆ. ಅದರ ಸುತ್ತ ಇರುವ ನಿಗೂಢತೆ ಕಳಿಸ್ತಾ ಇದೆ, ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಯಾರ್ಯಾರು ಧರ್ಮಿಷ್ಠರು, ಕರ್ಮಿಷ್ಠರು, ಮಹಾನ್ ಅಂತ ಅಂದ್ಕತ್ತಿದ್ರ ಅವರೆಲ್ಲ ಬತ್ತಲೆ ಆಗ್ತಾ ಇದ್ದಾರೆ. ಧರ್ಮ ಹೆಸರಿಟ್ಟುಕೊಂಡು ದೇವರನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ದೇವರನ್ನು ತೋರಿಸ್ತಾ ಜನರನ್ನ ವಂಚನೆ ಮಾಡೋದು, ಜನರಿಗೆ ಮೋಸ ಮಾಡುವುದು, ಅಲ್ಲಿ ಬರುವ ಮಹಿಳೆಯರನ್ನ ತಮ್ಮ ಕಾಮ ಕೃಷಿಗೆ ಬಳಸಿಕೊಳ್ಳುವುದು, ಅದಾದ ಮೇಲೆ ಅವರನ್ನ ಹತ್ಯೆ ಮಾಡುವುದು, ಹತ್ಯೆ ಮಾಡಿ ಮಣ್ಣಿನ ಅಡಿಯಲ್ಲಿ ಹೋಗುವುದು. ಆ ನೆಲದ ಅಡಿ ಅದೆಷ್ಟು ಹೆಣಗಳು ಹೋಗುತ್ತಿಲ್ಲ. 100ಕ್ಕೂ ಹೆಚ್ಚು, 100 ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನೆಲವನ್ನ ಬಗೆಯುವ ಕೆಲಸ ಪ್ರಾರಂಭ ಆಗಿದೆ. ಸಮಾಧಿಯ ಒಳಗಡೆ ಇರುವ ಸತ್ಯಗಳು ಹೊರಗೆ ಬಂದು ನರ್ತಿಸುವ ಸಂದರ್ಭ ಬಂದಿದೆ. ಯಾರು ಧರ್ಮದ ಹೆಸರನ್ನ ಇಟ್ಟುಕೊಂಡು ಧರ್ಮವನ್ನ ಮಾರಾಟ ಮಾಡಿ ದೇಶದ ಅತ್ಯುನ್ನತವಾದ ಪ್ರಶಸ್ತಿಗಳನ್ನ ಗಳಿಸ್ತಾ ಇದ್ರು, ಯಾರು ಪ್ರಧಾನಿಯಿಂದ ಹಿಡಿದು ಎಲ್ಲ ರಾಜಕಾರಣಿಗಳಿಗೆ ಹತ್ತಿರರಾಗಿದ್ದರು, ಅಂತಹ ಎಲ್ಲ ಜನರ ಮುಖವಾಡವನ್ನು ಕಳಚಿ ಅವರ ಕುರೂಪ ಹೊರಗಡೆ ಕಾಣುವ ಕಾಲ ಬಂದಿದೆ. ಕಾರಣ ಸ್ಪಷ್ಟ, ಕಾರಣ ಬಹಳ ಸ್ಪಷ್ಟ. ಸತ್ಯವನ್ನ ಯಾವತ್ತೂ ಕೂಡ ಮುಚ್ಚಿಡುವುದಕ್ಕೆ ಸಾಧ್ಯ ಇಲ್ಲ. ಸತ್ಯ ಅನ್ನುವುದು ಬೆಂಕಿಯ ಉಂಡೆ ಇದ್ದ ಹಾಗೆ, ಅದು ಯಾವುದೇ ಕ್ಷಣದಲ್ಲಿ ಜ್ವಾಲೆಯಾಗಿ ಪ್ರಜ್ವಲಿಸ್ಬಿಡ್ಬಹುದು. ಸತ್ಯಕ್ಕೆ ಅಂತ ಶಕ್ತಿ ಇದೆ. ಉಳಿಯುವುದು ಸತ್ಯ ಮಾತ್ರ, ಸುಳ್ಳಲ್ಲ. ಅದು ಅನಿಸ್ತಾ ಇದೆ. ಈಗ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಗಿರ್ಬೋದು. ಆ ಸ್ಥಳವೂ ತಮಗೆ ಗೊತ್ತಿರಬಹುದು. ಅಲ್ಲಿ ಧರ್ಮವು ಇದೆ ಎಂದು ನಂಬಿದ್ದ ಸ್ಥಳ ಅದು. ಆದ್ದರಿಂದ ಅದನ್ನ ಧರ್ಮದ ಸ್ಥಳ, ಧರ್ಮಸ್ಥಳ ಅಂತ ಜನ ನಂಬಿದಂಥ ಸ್ಥಳ. ಈ ಮುಖವಾಡ ಕಳಚಿ ಬಿದ್ದುದು ಹೇಗೆ? ಇದು ಕುತೂಹಲಕರವಾದ್ದು. ಅಲ್ಲಿ ಒಬ್ಬ ಸ್ಯಾನಿಟರಿ ವರ್ಕರ್, ಸುಮಾರು 90ರ ದಶಕದಿಂದ ಆತ ಅಲ್ಲಿ ಕೆಲಸ ಮಾಡ್ತಾನೆ. ಆ ಮೊದಲ ಕುಟುಂಬ ಏನಿದೆ, ಅವರಿಗೆ ಹತ್ತಿರವಾಗಿರುವಂತಹ ವ್ಯಕ್ತಿ. ಅವನು ಕೊಳಚೆಯ ನಿರ್ಮೂಲನ ಮಾಡ್ತಿದ್ನೋ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಈಗ ಆತ ಕೊಳಚೆಯನ್ನ ತೆಗಿತಾ ಇದ್ದಾನೆ, ಕೊಳಚೆಯನ್ನು ಹೊರಗೆ ಹಾಕ್ತಿದ್ದಾನೆ, ಹೊಲಸನ್ನ ತೆಗಿತಿದ್ದಾನೆ. ಹೊಲಸು ಯಾರ್ಯಾರು ಇದ್ರು ಅವರನ್ನೆಲ್ಲ ಬೆತ್ತಲೆಗೊಳಿಸ್ತಾ ಇದ್ದಾನೆ. ಅದ್ಭುತ ಅದ್ಭುತ ಅದ್ಭುತ. ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಒಂದು ಪತ್ರವನ್ನು ಬರೀತಾನೆ ಪೊಲೀಸರಿಗೆ. ಅವನಿಗೆ ಕಾಡ್ತಾ ಇದ್ದುದು ಏನು? ತನ್ನ ತಪ್ಪು. ಬಹಳ ಜನರಿಗೆ ಹಾಗೆ ನಾವೆಲ್ಲ ಮಾಡುವ ತಪ್ಪುಗಳು ನಮ್ಮನ್ನ ಹಾಂಟ್ ಮಾಡ್ತಾ ಇರುತ್ತವೆ. ಆತನಿಗೂ ಆದದ್ದು ಹಾಗೆ. ಆತ ಒಂದು ಪತ್ರವನ್ನು ಬರೀತಾನೆ. ಆ ಪತ್ರ, ಎಸ್, ಅದರಲ್ಲಿ ವಿವರಗಳಿರುತ್ತವೆ. ನಾನು 100 ಹೆಣಗಳನ್ನ ಹೂತು ಹಾಕಿದ್ದೇನೆ ಆ ಸ್ಥಳದಲ್ಲಿ. ಧರ್ಮವೇ ಅದೊಂದು ಸ್ಥಳ, ಒಂದು ನಂಬಲಾದ ಸ್ಥಳದಲ್ಲಿ 100 ಹೆಣಗಳು ಅಲ್ಲಿನ ಕಾಡಿನಲ್ಲಿ ನಾನು ಉಗಿದು ಹಾಕಿದ್ದೇನೆ. ಪತ್ರ ಬರಿತಾನೆ ಆತ.
ಆ ಪತ್ರ ಹೋದ ಮೇಲೆ ಅದನ್ನ ಮತ್ತೆ ಮುಚ್ಚು ಹಾಕುವ ಯತ್ನ ನಡೀತಿತ್ತೇನೋ ಗೊತ್ತಿಲ್ಲ. ಬೆಂಗಳೂರಿನ ಕೆಲವು ವಕೀಲರುಗಳು ಅದನ್ನ ಆ ಕೇಸನ್ನ ತೆಗೆದುಕೊಳ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಯಾವತ್ತೂ ಜಗತ್ತು ಸತ್ಯದ ಪರವಾಗಿರುತ್ತೆ ಹೊರತು ಸುಳ್ಳಿನ ಪರವಾಗಲ್ಲ. ಸುಳ್ಳು ಕ್ಷಣಿಕ, ಸತ್ಯ ಶಾಶ್ವತ. ಸೊ ಅವರು ನಿಲ್ತಾರೆ. ಹಾಗೇನೆ ಆ ವ್ಯಕ್ತಿಯನ್ನ ಧರ್ಮಸ್ಥಳಕ್ಕೆ, ಬೆಳ್ತಂಗಡಿಯ ಕೋರ್ಟಿಗೆ ಕರೆದುಕೊಂಡು ಬರಲಾಗುತ್ತೆ. ನಾನು ಆ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೆ. ಆ ವ್ಯಕ್ತಿ ಸಂಪೂರ್ಣವಾಗಿ ಕಪ್ಪು ಬಟ್ಟೆ ಹಾಕಲಾಗಿತ್ತು, ಮುಖವನ್ನ ಮುಚ್ಚಲಾಗ್ತಾ ಇತ್ತು. ಯಾಕಂದ್ರೆ ಅವನಿಗೆ ರಕ್ಷಣೆ ಬೇಕಾಗಿತ್ತು. ಸತ್ಯವನ್ನು ಹೇಳುವುದಕ್ಕೆ ಹೊರಟವರ ಇದೆಯಲ್ಲ, ಅವರ ಮೇಲೆ ಈ ಕ್ರೂರಿಗಳು ಏನ್ ಬೇಕಾದರೂ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ವಕೀಲರು ಕರೆದುಕೊಂಡು ಬರ್ತಾರೆ ನ್ಯಾಯಾಲಯಕ್ಕೆ. ಯಾಕಂದ್ರೆ 164 ಸೆಕ್ಷನ್ ಪ್ರಕಾರ ಸ್ಟೇಟ್ಮೆಂಟ್ ಪಡಿಬೇಕು. ಅದಾದ್ಮೇಲೆ ತನಿಖೆ ಪ್ರಾರಂಭ ಆಗುತ್ತೆ. ಇದಾದ್ಮೇಲೆ ರಾಷ್ಟ್ರೀಯ ಕೆಲವು ವಾಹಿನಿಗಳು ಎಚ್ಚೆತ್ಕೊಂಡು, ಕನ್ನಡ ಚಾನೆಲ್ಗಳು ಹತ್ಕೊಂಡಿಲ್ಲ. ಯಾಕಂದ್ರೆ ಕನ್ನಡ ಚಾನೆಲ್ಗಳೆಲ್ಲ ಅಲ್ಲಿ ಬಹುತೇಕ ನಾನು ಹೇಳಿದ್ನಲ್ಲ, ಈ ಗೋಧಿ ಮೀಡಿಯಾ ಏನಿವೆ ಅದೆಲ್ಲ ಮುಖ್ಯಸ್ಥರು ಅಲ್ಲಿ ಹೋಗಿ ಆ ಯಾರು ಅಲ್ಲಿಯ ಕಾವಂದರಿದ್ದಾರೆ ಅವರ ಪಕ್ಕ ಕೂತು ಊಟ ಮಾಡಿ ಬಂದವರು. ಬಹುತೇಕ ಜನ ಅವರ ಕಾಲಿಗೆ ಬಿದ್ದವರು, ಅವರ ಪಾದ ತೊಳೆದವರು, ಅವರ ಆಶೀರ್ವಾದ ಪಡೆದವರು. ಇನ್ನೇನೇನು ಕೆಲವು ಮಾಹಿತಿಯ ಪ್ರಕಾರ ಆ ಸ್ಥಳದಿಂದ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಹಣವನ್ನ ಪತ್ರಕರ್ತರಿಗೆ ಕೊಡಲಾಗುತ್ತೆ ಅನ್ನುವ ಸುದ್ದಿ ಬಹಳ ಕಾಲದಿಂದ ಇತ್ತು. ನನಗೆ ಸಾಕ್ಷ್ಯ ಇಲ್ಲ. ಸೊ ಆದ್ರಿಂದ ಆ ಸುದ್ದಿ ಅಲ್ಲಿ ಬರದಂತೆ ಸುದ್ದಿಯನ್ನ ಮುಚ್ಚಿ ಹಾಕುವುದರಲ್ಲಿ ನಮ್ಮ ಮಾಧ್ಯಮದ ಪಾತ್ರ ಕೂಡ ಬಹಳ ಬಹಳ ಮುಖ್ಯವಾದ್ದಾಗಿತ್ತು. ಅವರೆಲ್ಲ ಕೂಡ ಪೇರೋಲ್ ಅಲ್ಲಿದ್ದರು. ಆ ಸ್ಥಳದ ಪೇರೋಲ್ ಅಲ್ಲಿ ಅವರೆಲ್ಲ ಇರುವುದರಿಂದ ಸತ್ಯ ಹೊರಗೆ ಬರ್ತಿರ್ಲಿಲ್ಲ. ಈಗಲೂ ಕೂಡ ಕೆಲವು ನ್ಯಾಷನಲ್ ಚಾನೆಲ್ಗಳು ಇದನ್ನು ಕಂಟಿನ್ಯೂಸ್ ಆಗಿ ಸ್ಟೋರಿ ಮಾಡ್ತಾ ಇದ್ದಾರೆ. ಆದರೆ ಈ ಹೋರಾಟ ಪ್ರಾರಂಭ ಆಗಿದ್ದು ಸೌಜನ್ಯ ಪ್ರಕರಣದಿಂದ ತಮಗೆ ಗೊತ್ತಿರಬಹುದು. 2012ರಲ್ಲಿ ನಡೆದ ಆ ಮುಗ್ಧ ಬಾಲಕಿಯ ಸಾವಿದೆಯಲ್ಲ, ಆಕೆ ಶಾಲಾ ಸಮವಸ್ತ್ರವನ್ನ ಕಾಲೇಜಿಗೆ ಹೋಗ್ತಾ ಇದ್ದು ಬಂದದ್ದು. ಅದಾದ ಮೇಲೆ ಈಗ ಈ ಒಂದು ವ್ಯಕ್ತಿ, ನಿಗೂಢ ವ್ಯಕ್ತಿ ಕೊಟ್ಟ ದೂರ ಏನಿದೆ, ಅದಾದ ಮೇಲೆ ಬರುತ್ತಿರುವ ಸುದ್ದಿಗಳು, ಆ ಸುದ್ದಿಗಳಿದೆಯಲ್ಲ ಭಯವನ್ನ ಹುಟ್ಟಿಸುವ ಹಾಗಿದೆ. ಆತ ಹೇಳುವ ಪ್ರಕಾರ 100 ಹೆಣ್ಣು ಮಕ್ಕಳು ಇಲ್ಲಿ ಅತ್ಯಾಚಾರ ಎಲ್ಲ ಆಗಿ ಈ ಕಾಡಿನಲ್ಲಿ ನಾನು ಆ ಹೆಣವನ್ನ ಹೂತಿದ್ದೇನೆ. ಹೆಣ ಬಗೆಯುವ ಕೆಲಸ, ನೆಲ ಬಗೆಯುವ ಕೆಲಸ ಪ್ರಾರಂಭ ಆಗಿದೆ. ತಲೆ ಬುರುಡುಗಳು ಸಿಗ್ತಾ ಇವೆ, ಹಾಗೇನೆ ಎಲುಬಿನ ತುಂಡುಗಳು ಸಿಗ್ತಾ ಇವೆ. ಆ ಕಾಡಿನ ಮಧ್ಯೆ ಎಲ್ಲೋ ಹೆಣ್ಣು ಮಕ್ಕಳ ದುಪ್ಪಟ್ಟ ನೇತು ಹಾಕಿಕೊಂಡಿದೆ, ದುಪ್ಪಟ್ಟ ನೇತು ಹಾಕೊಂಡಿದೆ. ಎಲ್ಲೋ ಆ ಹೆಣ್ಣು ಮಕ್ಕಳ ಬಟ್ಟೆ ಇದೆಯಲ್ಲ, ಸ್ಕೂಲ್ ಹೆಣ್ಣು ಮಕ್ಕಳು, ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳ ಸಮವಸ್ತ್ರಗಳ ಸಿಗ್ತಾ ಇವೆ. ಹಾರಿಬಲ್ ಸರ್, ಇಟ್ ಇಸ್ ರಿಯಲಿ ಹಾರಿಬಲ್. ನನಗನ್ಸುವ ಹಾಗೆ ಇಡೀ ಆ ಕುಟುಂಬವನ್ನ, ಸ್ಥಳವನ್ನ ಜನ ಬಹಿಷ್ಕರಿಸಬೇಕು. ದೇವರು ಎಲ್ಲ ಕಡೆ ಇದ್ದಾನೆ. ದೇವರನ್ನ ನೀವು ಹುಡುಕ್ಬೇಕಾಗಿಲ್ಲ. ಯಾವುದೋ ಸ್ಥಳದಲ್ಲಿ ದೇವರಿದ್ದಾನೆ ಅಂತ ನಂಬಿಕೆಯಲ್ಲಿ ಹೋಗೋರು ಮಹಾನ್ ಅಯೋಗ್ಯರು, ಮೂರ್ಖರು. ದೇವರನ್ನ ನಾವು ಕಾಣೋದಿದೆಯಲ್ಲ, ನಾವಿರುವಲ್ಲಿ ದೇವರನ್ನ ಪ್ರತ್ಯಕ್ಷ ಮಾಡಿಸ್ಕೊಳ್ಳೋದು ಗ್ರೇಟು. ಅಲ್ಲೆಲ್ಲೋ ಹೋಗ್ಬಿಟ್ಟು ಏನೋ ಮಾಡೋದಲ್ಲ. ಎನಿವೆ, ಸೊ ಈಗ ಈ ಪ್ರಕರಣ 164 ಪ್ರಕಾರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತನಿಖೆ ಪ್ರಾರಂಭ ಆಗಿದೆ. ಆದರೆ ಇದು ಸುಲಭ ಆಗಿಲ್ಲ ಇಲ್ಲಿ. ಯಾಕೆಂದ್ರೆ ಯಾವುದೇ ಕ್ರಿಮಿನಲ್ ಆಕ್ಟ್ಸ್ ಏನಿದೆ ಗೊತ್ತಾ, ನೀವು ವರ್ಷಗಳ ಕಳೆದ ಮೇಲೆ ಸಾಕ್ಷ್ಯಗಳು ನಾಶ ಆಗ್ತಾವ. ಇದು ಸೊ 95ರಿಂದ 1995ರಿಂದ ಆ ವ್ಯಕ್ತಿ ಹೇಳ್ತಾನೆ, ನಾನು ಹೆಣಗಳ ಹೂಳ್ತಾ ಇದ್ದೀನಿ ಅಂದ್ರೆ 2014ರವರೆಗೆ. 14ರ ನಂತರ ಯಾವುದೇ ಪ್ರಕರಣ ಇಲ್ಲ, 12 ಸೌಜನ್ಯ ಪ್ರಕರಣ ನಂತರವರೆಗೆ. ಸೊ ಈ ಎಲ್ಲ ನೀವು ಫಸ್ಟ್ ಇದನ್ನ ತೆಗಿಬೇಕು. ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸುವ ಹಾಗೆ, ನನಗೆ ಬಂದ ಮಾಹಿತಿಯ ಪ್ರಕಾರ ಪೊಲೀಸರು ಯಾರೋ ಫೊರೆನ್ಸಿಕ್ನವ್ರನ್ನ ಕರೆದುಕೊಂಡು ಹೋಗಿದ್ದಾರ ಅಲ್ಲಿ, ಅನುಮಾನ ಇದೆ ನನಗೆ, ಗೊತ್ತಿಲ್ಲ ನನಗೆ, ನಾನು ಇನ್ನೂ ಆ ಸ್ಥಳಕ್ಕೆ ಹೋಗಿಲ್ಲ. ಸೊ ಮೊದಲ ಅಲ್ಲಿ ಹೋಗ್ಬೇಕಾದವರು ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಅಂತ. ಪೊಲೀಸರು ಆ ನೆಲವನ್ನ ಅಗೆಸುವಕ್ಕಿಂತ ಮೊದಲು ಅಲ್ಲಿ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇರಬೇಕು. ಆದಷ್ಟು ಅಲ್ಲಿ ಸಿಗುವ ಸಾಕ್ಷ್ಯಗಳೇನಿವೆ ಅದನ್ನ ಫೊರೆನ್ಸಿಕ್ ಲ್ಯಾಬೋರೇಟರಿಗೆ ಕಳಿಸ್ಬೇಕು. ಪೊಲೀಸರಿಗೂ, ಕೆಳ ಹಂತದ ಪೊಲೀಸರಿಗಂತೂ ಈ ತಲೆ ಬಿಡಕ್ ಗೊತ್ತಾಗಲ್ಲ. ಒಂದು ಬಹುತೇಕ ಪೊಲೀಸರುಗಳು, ಜಡ್ಜ್, ಬಹಳಷ್ಟು ಜನ ಆ ಒಂದು ಪ್ರದೇಶದ ಭಕ್ತರಾಗಿದ್ದಾರೆ. ಅವರು ಭಕ್ತರಾಗೋ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಮಂಜುನಾಥನನ್ನ ನಂಬಿ ಅಂತ ಆದ್ರೆ ಅಲ್ಲಿ ಯಾರೋ ಅಧಿಕಾರಿ ಏನಿರ್ತಾನೆ
ನಾನೇ ಧರ್ಮದ ಅಧಿಕಾರಿ ಅಂತ ಹೇಳ್ಕತ್ತಲ್ಲ, ಅವ್ರು ನಂಬುವುದು ಇದು ಅಪಾಯಕಾರಿಯಾದ. ಆದರೆ ಇಡೀ ಪ್ರಕರಣದಲ್ಲಿ 3ಕ್ಕೂ ಹೆಚ್ಚು ನ್ಯಾಯಾಧೀಶರುಗಳು ಈ ಪ್ರಕರಣದ ಒಂದು ಪ್ರತಿಭಟನೆ ಮಾಡುವುದಕ್ಕೆ ತಡೆ ನೀಡಿದ ಉದಾಹರಣೆಗಳಿವೆ. ಈ ಬಗ್ಗೆ ಸುದ್ದಿ ಮಾಡುವ ನನಗೂ ನೋಟಿಸ್ ಬಂದಿತ್ತು. ಅದರಿಂದ ಬಹಳ ಕಾಲ ನಾನು ಮಾತಾಡಿರಲಿಲ್ಲ. ನ್ಯಾಯಾಲಯ ಈ ವಿಚಾರವನ್ನ ಮಾತನಾಡದಂತೆ ನನಗೂ ನೋಟಿಸ್ ಕೊಟ್ಟಿದ್ದಿತ್ತು. ಆದ್ರೆ ಈಗ ಎಲ್ಲ ಕಡೆ ಹೊರಗೆ ಬಂದಿದೆ. ನಾನು ಫ್ಯಾಕ್ಟ್ ಅನ್ನ ಇಡ್ತಾ ಇದ್ದೀನಿ. ಫ್ಯಾಕ್ಟ್ ಮಾತ್ರ, ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಸೊ ಈಗ ಒಂದು ಈ ತನಿಖೆ ಏನಿದೆ ಅಷ್ಟು ಸುಲಭವಾಗಿಲ್ಲ. ಯಾಕಂದ್ರೆ ಸಾಕ್ಷ್ಯಾಧಾರಗಳು ನಿಲ್ಲಬೇಕು. ಅದ್ರ ಜೊತೆಗೆ ಇಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್. ಆ ಕುಟುಂಬ ತುಂಬಾ ಪವರ್ಫುಲ್ ಆದ ಕುಟುಂಬ ಅಲ್ವಾ. ದೇಶದ 2ನೇ ಅತ್ಯುಚ್ಚವಾದ ಪ್ರಶಸ್ತಿಯನ್ನು ಕೂಡ ಅಲ್ಲಿಯವರೆಗೆ ಕೊಡಲಾಗಿದೆ. ಒಂದು ಕಡೆ ರಾಜ್ಯಸಭಾ ಸದಸ್ಯರು, ಧರ್ಮವನ್ನ ರಕ್ಷಿಸುವವರು ಅಂತ ದೇಶದ ಜನ, ರಾಜ್ಯದ ಜನ ನಂಬುವಂಥವ್ರು. ಇಂಥವ್ರ ವಿರುದ್ಧ ಹೋರಾಟ ಮಾಡೋದು ಸುಲಭ ಅಲ್ಲ. ಈ ದೇಶದಲ್ಲಿ ನ್ಯಾಯ ಅನ್ನೋದು ಬಹು ಸಂದರ್ಭಗಳಲ್ಲಿ ಹಣವಂತರ, ಪ್ರಬಲರ ಕಡೆ ಇರುತ್ತೆ ನ್ಯಾಯ. ಸಾಮಾನ್ಯ ಜನರ ಪರವಾಗಿ ನ್ಯಾಯ ಇರುವುದು ಕಡಿಮೆ. ಆದ್ರೂ ಸತ್ಯ ಅದೊಂದು ನಂಬಿಕೆ, ಮುಖವಾಡ ಕಳಚತೆ ಅನ್ನೋದು ಅದೊಂದು ನಂಬಿಕೆ. ಸೊ ಈಗ ಹೇಗೆ ನಡಿಬೇಕು ಅನ್ನೋದು ಒಂದು ನನಗನ್ನಿಸುವ ಹಾಗೆ ನ್ಯಾಯಾಲಯದ ಸುಪರ್ದಿಯಲ್ಲಿ ನಡಿಬೇಕು ಈ ತನಿಖೆ. ಅದರ ಜೊತೆಗೆ ತನಿಖೆ ಮಾಡುವ ಪೊಲೀಸ್ ಅಧಿಕಾರಿಗಳು ನೇರವಾಗಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳನ್ನ ಇಟ್ಟುಕೊಂಡು ಆ ಕಾಡಿನ ಮಧ್ಯೆ ಏನು 100 ಹೆಣಗಳನ್ನ, ಏನು ಹೆಣ್ಣು ಮಕ್ಕಳ, ಬಹುತೇಕ ಹೆಣ್ಣು ಮಕ್ಕಳು, ಇನ್ನು ಪುಟ್ಟ ಮಕ್ಕಳು, ಅವ್ರ ಮೇಲೆ ಅತ್ಯಾಚಾರ, ಅದರಲ್ಲಿ ಕೆಲವರ ಮೇಲೆ ಅತ್ಯಾಚಾರದ ನಡೆದಿದೆಯಂತೆ. ಕೆಲವರು ಅತ್ಯಾಚಾರಕ್ಕೆ ಒಪ್ಪಿಕೊಳ್ಳದೆ ತೀವ್ರ ಪ್ರತಿಭಟನೆ ಮಾಡಿದವರ ಹತ್ಯೆ ಕೂಡ ಆಗಿದೆ ಅಂತ ಹೇಳಲಾಗ್ತದೆ. ಎಸ್. ಸೊ ಆದ್ರಿಂದ ಇದನ್ನೆಲ್ಲ ತೆಗಿಬೇಕಾದ್ರೆ ಸಾಕ್ಷ್ಯಗಳ ಸಂಗ್ರಹ ಇದೆಯಲ್ಲ, ಸಂಗ್ರಹಿಸೋ ಸಂದರ್ಭದಲ್ಲಿ ಫಾರೆನ್ಸಿಕ್ ಸಾಕ್ಷಿಗಳೇನಿವೆ ಅದು ಬಹಳ ಮುಖ್ಯವಾದ್ದು. ಆದ್ರಿಂದ ಅದನ್ನು ತೆಗಿಬೇಕಾದ ಕೈ. ಆದ್ರೆ ಈಗ ಅದು ಕಾಣ್ತಾ ಇಲ್ಲ ನನಗೆ ಗೊತ್ತಿರೋ ಹಾಗೆ. ಫಾರೆನ್ಸಿಕ್ ಅವರನ್ನು ಎಷ್ಟರ ಮಟ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಅದು ಕೆಳ ಹಂತದ ಅಧಿಕಾರಿಗಳೇನ ಸಣ್ಣಪುಟ್ಟ ಕಳ್ತಾನ ಅದು ಇದು ಇಡೀ ಜನ ಅವ್ರಿಗೆ ಇದು ಈ ಸೀರಿಯಸ್ನೆಸ್. ಅದ್ರ ಜೊತೆಗೆ ಅವರು ಕೂಡ ಆ ಸ್ಥಳದ ಭಕ್ತರಾದ್ದರಿಂದ ಎಷ್ಟರ ಮಟ್ಟಿಗೆ ಇವರು ನ್ಯಾಯವಾಗಿ ತನಿಖೆ ಮಾಡ್ತಾರೆ ಅನ್ನೋದು ನನಗೆ ಅನುಮಾನ ಇದ್ದೇ ಇದೆ ನನಗೆ. ಇನ್ನು ಹೈ ಲೆವೆಲ್ ತನಿಖೆ ನಡಿಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಅದಿಲ್ಲ ಅಂದ್ರೆ ಸತ್ಯ ಸತ್ತೋಗ್ಬಿಡುತ್ತೆ. ಸೊ ನಾನು ನೋಡ್ತಾ ಇದ್ದೆ ಅಲ್ಲಿ ಆ ದುಃಖ ತಪ್ಪ ತಾಯಂದಿರುಗಳು ತಮ್ಮ ಮಕ್ಕಳನ್ನ ಕಳೆದುಕೊಂಡವರು ಮಾತನಾಡ್ತಾ ಇದ್ದು. ಒಬ್ಬ ತಾಯಿ ಮಾತಾಡ್ತಾ ಇದ್ರು. ಅವರ ಮಗಳು MBBS ಓದ್ತಾ ಇದ್ದವಳು. ಸೊ 2002ರಲ್ಲಿ ಅವಳ ಹತ್ಯೆ ಆಗಿರುತ್ತೆ ಮಗಳದ್ದು. ಅದಾದ ಮೇಲೆ ಆ ತಾಯಿ ಮಾತನಾಡ್ತಾ ಹೇಳ್ತಾಳೆ, ನನ್ನ ಜೊತೆ ಯಾರು ಇಲ್ಲ, ನಾನು ಒಬ್ಬಟ್ಟಿ. ಹೋರಾಟ ಮಾಡುವಂಥವ್ರು ಆ ತಿಮ್ಮರೋಡಿ ಅಂತ ಇದ್ದಾರೆ, ಅವರು ಅಂಥವ್ರು ಹೋರಾಟ ಮಾಡ್ತಾ ಇದ್ರು. ಹೋರಾಟ ಮಾಡಕ್ಕಾಗ್ದಿರೋದು. ಸೊ ನ್ಯಾಯಾಲಯಗಳು ತಡೆಯಾಜ್ಞೆ ಕೊಡ್ತೇನೆ, ಹೋರಾಟ ಮಾಡಬೇಡಿ ಅಂತ. ಯಾಕೆಂದ್ರೆ ದೊಡ್ಡ ಸ್ಥಳ, ದೊಡ್ಡ ಜನ ಹೋರಾಟ ಮಾಡೋದಿಲ್ಲ. ಎಲ್ಲ ಇಡೀ ವ್ಯವಸ್ಥೆ ಕೂಡ ಅಂಥವ್ರ ಪರವಾಗಿ ಇರುತ್ತೆ. ಪೊಲಿಟಿಕಲ್, ಹಾಗೇನೆ ನ್ಯಾಯಾಂಗ, ಹಾಗೇನೆ ಈ ನಮ್ಮ ಪತ್ರಿಕಾ ರಂಗ, ಬ್ಯೂರೋಕ್ರಸಿ. ಸೊ ಈ ಒಂದು ಇಡೀ ಸಂವಿಧಾನದ ಎಲ್ಲ ಸ್ತಂಭಗಳು ಕೂಡ ಅವರ ಪರವಾಗಿ ನಿಂತಿರ್ತವೆ. ಇಂಥ ಸಂದರ್ಭದಲ್ಲಿ ಅದು ಯಾರೋ ಮುಗ್ಧ ಹೆಣ್ಣು ಮಗಳು, ಆಕೆ ಮಗುವನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕ್ತಾ ಕೂತಿದ್ದಾಳಲ್ಲ, ಅವಳ ಕಣ್ಣೀರನ್ನ ಒರೆಸುವವರು ಯಾರು? ನೀವು ಸರ್ಕಾರ, ನನಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲವೇ ಇಲ್ಲ. ಬಹುತೇಕ ರಾಜಕಾರಣಿಗಳು, ಎಲ್ಲರ ಪಕ್ಷದ ರಾಜಕಾರಣಿಗಳು ಕೂಡ ಆ ಪ್ರದೇಶದ ಆ ಧರ್ಮಾಧಿಕಾರಿ ಅವರ ಅಡಿಯಾಳಾಗಿದ್ದಾರೆ. ಎಕ್ಸೆಪ್ಟ್ ಸಿದ್ದರಾಮಯ್ಯ ಅನ್ಸುತ್ತೆ. ಸಿದ್ದರಾಮಯ್ಯ ಇನ್ನು ಅಷ್ಟರ ಮಟ್ಟಿಗೆ ಆಗಿಲ್ಲ. ಉಪಮುಖ್ಯಮಂತ್ರಿಗಳಂತೂ ಅವರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವರ ಈಗ ಸ್ವಾಮೀಜಿಗಳೆಲ್ಲ ರಕ್ಷಣೆಗೆ ಈ ಕರ್ನಾಟಕದಲ್ಲಿರುವವರು DK ಶಿವಕುಮಾರ್ ಅವರು. ಯಾಕಂದ್ರೆ DK ಶಿವಕುಮಾರ್ ಅವರಿಗೆ ಇವರೆಲ್ಲ ಆಶೀರ್ವಾದ ಮಾಡಿ ಅವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಕ್ ಕೊಟ್ಟಿದ್ದಾರೆ. ಎಲ್ಲ ಸ್ವಾಮಿಗಳು ಅಯೋಗ್ಯರು, ಕಳ್ಳರು, ಸುಳ್ಳು, ಗಿಳಿಶಕಂದವರು ಅಲ್ವಾ, ಗಿಳಿಶಕನ ಹೇಳೋರು, ವಾಸ್ತು ಹೇಳೋರು, ಇದೆಲ್ಲ ಈ ಪಡೆ ಏನಿದೆಯಲ್ವಾ, ಬೇರೆ ಬೇರೆ ರೀತಿ ಶೋಷಿಸುವ ಈ ಎಲ್ಲ ಪಡೆ DK ಅವರಿಂದಿದೆ. ಅವರೆಲ್ಲ ಸೇರ್ಬಿಟ್ಟು DK ಅವರು ಧರ್ಮಸ್ಥಳದ ರಕ್ಷಣೆ ನಿಂತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಈಗ ಇದಾದ್ಮೇಲೆ ಸ್ಟೇಟ್ಮೆಂಟ್ ನೋಡಿಲ್ಲ ನಾನು. ಇಷ್ಟು ಹೊರಗೆ ಬಂದ್ಮೇಲೆ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ. ಸೊ ಕೇಂದ್ರ ಸರ್ಕಾರಕ್ಕಂತೂ ಅವ್ರು ಬಹಳ BJP ಅವ್ರನ್ನ ನಾಮಿನೇಟ್ ಮಾಡಿ ರಾಜ್ಯಸಭೆಗೆ ನಾಮಿನೇಟ್ ಮಾಡಿದ್ದೆ. ಅವ್ರು ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಸೊ ಅದರ ಜೊತೆಗೆ ಅವರು ಇದುವರೆಗೆ ನೀಡಿರುವ ಹೇಳಿಕೆಗಳು ಕೂಡ ಇಲ್ಲೇನು ನಡೆದಿಲ್ಲ, ರಾಜಕೀಯ ಇನ್ನೇನೋ ಕಾರಣಕ್ಕಾಗಿ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಹೊರತು
ಈ ಒಂದು ಪ್ರಕರಣದಲ್ಲಿರುವ ಸತ್ಯ ಏನಿದೆ ಹೊರಗೆ ಬರಲಿ, ಪ್ರಾಮಾಣಿಕವಾಗಿ ತನಿಖೆ ನಡೀಲಿ ಅಂತ ಅವ್ರು ಮಾತನಾಡ್ತಾ ಇಲ್ಲ, ಹೇಳ್ತಾನೆ ಇಲ್ಲ. ಅಂದ್ರೆ ಇದರ ಅರ್ಥ ಏನು? ಅವರಿಗೆ ಗೊತ್ತಿಲ್ಲದ ಹಾಗೆ ನಡೆಯುತ್ತಾ? ನಾಟ್ ಅಟ್ ಆಲ್. ಅವರಿಗೆ ಇದೆಲ್ಲ ಈ ಪ್ರಕರಣಗಳು ಏನಿರುತ್ತೆ, ಸಾಧಾರಣವಾಗಿ ಇಂಥ ಹತ್ಯೆ ಪ್ರಕರಣ ನಡೆದ್ರೆ ಆ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಫಸ್ಟ್ ಕಾವಂದರ ಹತ್ರ ಹೋಗ್ತಾರೆ, ಧರ್ಮಾಧಿಕಾರಿಗಳ ಹತ್ರ ಹೋಗ್ತಾರೆ, ಹೋಗ್ಬಿಟ್ಟು ಹೀಗಾಗಿದೆ ಅಂತಾರೆ. ಯಾಕಂದ್ರೆ ಅಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ, ಪ್ರತ್ಯೇಕವಾದ ನ್ಯಾಯಾಂಗ ವ್ಯವಸ್ಥೆ ಇದೆ. ಬಹುತೇಕ ಜನ ಅವ್ರು ಕೂತ್ಬಿಟ್ಟು ಅಲ್ಲಿ ವಿಚಾರಣೆಗಳನ್ನ ನಡೆಸಲಾಗುತ್ತೆ. ಇದು ಕರ್ನಾಟಕದ ಹಲವು ಮಠಗಳಲ್ಲಿ ನಡೆಯುತ್ತೆ ಇಂಥ ವಿಚಾರಣೆಗಳು. ಸೊ ಯಾವುದೇ ಪ್ರಕರಣ ಇದ್ರೂ ಅವ್ರು ಕರೆದು ಕೂತು ಅದು ಮಾಡಿ ಒಂದು ತೀರ್ಪು ಕೊಡ್ತಾರೆ, ಜನ ಅದನ್ನು ಒಪ್ಕೋತಾರೆ ಬೇಕಾದ್ರೆ. ಹೀಗೆ ನ್ಯಾಯದಾನ ಮಾಡಿದವರ ಏನು ಇದರಲ್ಲ, ಅವರ ಪೀಠದ ಕೆಳಗೆ ಸಮಾಧಿ ಇದೆ. ಆ ಸಮಾಧಿಯಲ್ಲಿ ತಲೆಬುರುಡೆಗಳಿವೆ, ಆ ಸಮಾಧಿಯಲ್ಲಿ ಎಲುಬುಗಳಿವೆ. ಅದೆಲ್ಲ ಕೂಡ ಈಗ ಹೊರಗೆ ಬಂದು ನರ್ತನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಇದರ ಹಿಂದಿನ ಸತ್ಯ ಹೊರಗೆ ಬರಬೇಕಾಗಿದೆ. ಸತ್ಯವನ್ನ ಹೊರಗೆ ತರುವ ಪ್ರಾಮಾಣಿಕವಾದ ತನಿಖೆಯನ್ನು ಮಾಡಬೇಕಾದ ಸರ್ಕಾರದ ಜವಾಬ್ದಾರಿ. ತಪ್ಪಿತಸ್ಥರು ಹೊರಗೆ ಬರಲಿ, ಅವರ ಕುಟುಂಬದವರು ತಪ್ಪಿರಲ್ಲ ಅಂದ್ರೆ ಬರಲಿ ಹೊರಗಡೆ, ಐ ಹ್ಯಾವ್ ನೋ ಇಶ್ಯೂ. ಸೊ ಇಡೀ ವೀರೇಂದ್ರ ಹೆಗಡೆ ಅವರ ಕುಟುಂಬ ಇದರಲ್ಲಿ ಏನೂ ಮಾಡಿಲ್ಲ ಅಂತ ಆದ್ರೆ ಮಾಡಿಲ್ಲ ಬಿಡಿ, ಮಾಡಿದವ್ರು ಯಾರು ಸಿಕ್ಕಾಕೋಬೇಕು, ಅದು ಸರ್ಕಾರದ ಕೆಲಸ. ಯಾರು ತಪ್ಪಿತಸ್ಥರಿದ್ದಾರೆ, ಯಾರಿಗೆ ಕ್ರೈಮ್ ನಡೆಸಿದ್ದಾರೆ, 106 ಹೆಣ್ಣುಮಕ್ಕಳ ಹೆಣಗಳನ್ನ ಹುಟ್ಟಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಗೆ ರಕ್ಷಣೆ ಕೊಡಬೇಕು. ರಕ್ಷಣೆ ಕೊಟ್ಬಿಟ್ಟು ಅವರ ಜೊತೆಗೆ ಯಾರಿದ್ರು, ಈ ಹೆಣ ಹುಗಿಯುವ ಕಾಯಕದಲ್ಲಿ ಯಾರು ನಿರತರಾಗಿದ್ರು, ಯಾರು ನಿರ್ದೇಶನ ಕೊಟ್ಟವರು, ಯಾರ ಮಾತಿನಂತೆ ಅದನ್ನ ಮಾಡಲಾಯ್ತು, ಎಲ್ಲ ಸತ್ಯ ಹೊರಗೆ ಬರಬೇಕಾಗಿದೆ. ಆ ಸತ್ಯ ಹೊರಗೆ ಬರುತ್ತೆ ಅಂತ ನಂಬಿಕೆಯಲ್ಲಿ ಇಟ್ಕೊಳ್ಳೋಣ. ಅದರ ಜೊತೆಗೆ ಧರ್ಮ ಅನ್ನೋದಿದೆಯಲ್ಲ, ನಾನು ಬಹಳ ಸಂದರ್ಭ ಹೇಳ್ತೀನಿ, ಅದು ಬದುಕನ್ನ ಎತ್ತರಿಸುವುದಕ್ಕಾಗಿರುವಂತಹದ್ದು. ಧರ್ಮ ಶಬ್ದದ ಮೂಲ ದೃ ಅನ್ನುವ ಧಾತು, ಅದು ಸಂಸ್ಕೃತದ್ದು. ದೃ ಅಂದರೆ ಎತ್ತರಿಸು. ಯಾವುದು ನಿಮ್ಮ ಬದುಕನ್ನ ಎತ್ತರಿಸುತ್ತೋ, ಉನ್ನತ ಸ್ಥಾನಕ್ಕೆ ತರುವುದು ಧರ್ಮ, ಉಳಿದದ್ದು ಯಾವುದು ಧರ್ಮ ಅಲ್ಲ. ಯಾರು ಇನ್ನೊಬ್ಬರನ್ನ ಮನುಷ್ಯರಾಗಿ ಗೌರವಿಸ್ತಾರೆ, ಸಾಮಾನ್ಯ ಮಾನವೀಯತೆಯನ್ನಾದರೂ ಇಟ್ಕೋತಾರೆ ಅಂತ ನೋಡ್ಬೇಕು. ಅದು ಇಲ್ದಿದ್ದವರು ಅವರು ಧರ್ಮಿಷ್ಠರಲ್ಲ, ಅವರು ಅಯೋಗ್ಯರು, ಅವರು ಅಂತಹ ಸ್ಥಾನಗಳಲ್ಲಿ ಇರೋದಕ್ಕೆ ಯೋಗ್ಯರಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.